ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ನಂದಿ ಬೆಟ್ಟದ ರಸ್ತೆ ರಾಣಿ ಕ್ರಾಸ್ ಎಆರ್ಟಿಒ ಕಚೇರಿ ಆವರಣದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026ರ ಪ್ರಯುಕ್ತ ಇಂದು ದಿನಾಂಕ 20/1/2026 ಮಂಗಳವಾರ ರಕ್ತದಾನ ಶಿಬಿರಕ್ಕೆ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಬಿ ಸುಧೀರ್ ರವರು ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಸುರಕ್ಷತೆಯ ವಾಹನ ಚಾಲನೆ ಅಮೂಲ್ಯ. ಜೀವಿಗಳು ರಕ್ಷಣೆ. ಹೆಲ್ಮೆಟ್ ಧರಿಸಿ, ಜೀವಹಾನಿಯನ್ನ ತಪ್ಪಿಸಿ. ಬೈಕ್ ಸವಾರ, ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ. ಸೀಟು ಬೆಲ್ಟ್ ಧರಿಸಿ, ಜೀವ ಉಳಿಸಿ. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಬಿ ಸುಧೀರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನಂದಿಬೆಟ್ಟ ರಸ್ತೆ ರಾಣಿ ಕ್ರಾಸ್ ಎಆರ್ಟಿಒ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಆವರಣದಲ್ಲಿ ಇಂದು ಜಿಲ್ಲಾ ಬಳಿಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಇವರ ಸಹಯೋಗದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ದೇವನಹಳ್ಳಿ ವತಿಯಿಂದ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026ರ ಪ್ರಯುಕ್ತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಬಿ ಸುಧೀರ್ ರವರು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026ರ ಪ್ರಯುಕ್ತ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026ರ ಪ್ರಯುಕ್ತ ರಕ್ತದಾನ ಶಿಬಿರ ದಿನಾಂಕ 21/1/2026 ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿ ದೇವನಹಳ್ಳಿಯಲ್ಲಿ ಶ್ರೀ ಸತ್ಯಸಾಯಿ ಆಸ್ಪತ್ರೆ ಸಹಯೋಗದೊಂದಿಗೆ ಅವರು ಸಂಚಾರಿ ರಕ್ತದಾನ ಶಿಬಿರ ವಾಹನದಲ್ಲಿ ಏರ್ಪಡಿಸಲಾಗಿತ್ತು. ಈ ವಾಹನದಲ್ಲಿ ಒಂದು ಬಾರಿಗೆ 4 ಮಂದಿಗೆ ರಕ್ತದಾನ ನೀಡುವುದಕ್ಕೆ ಅವಕಾಶ ಇದೆ. ನಮ್ಮ ಇಲಾಖೆ ಅಧಿಕಾರಿಗಳಿಂದ ಹಾಗೂ ಸಾರ್ವಜನಿಕರಿಂದ, ಕಚೇರಿ ಸಿಬ್ಬಂದಿಗಳಿಂದ ಸುಮಾರು 100ಕ್ಕೂ ಹೆಚ್ಚು ಮಂದಿ ರಕ್ತದಾನವನ್ನ ನೀಡಿದ್ದಾರೆ. ರಕ್ತದಾನ ಎಲ್ಲದಕ್ಕೂ ಮೇಲಾದ ದಾನವಾಗಿದೆ. ಮನುಷ್ಯರು ಜೀವನದಲ್ಲಿ ಏನ್ ಬೇಕಾದ್ರೂ ತೆಗೆದುಕೊಳ್ಳಬಹುದು. ಅಂದ್ರೆ ಪ್ರಾಣಿ ಪಕ್ಷಿ ಹಾರಿ ಹೋದಾಗ ಮತ್ತೆ ಹೋಗಿರುವ ಜೀವ ಮತ್ತೆ ವಾಪಸ್ ಬರುವುದಿಲ್ಲ. ದ್ವಿಚಕ್ರ ವಾಹನಗಳನ್ನ ಚಲಾಯಿಸುವಾಗ ಮುಂದೆ ಹಾಗೂ ಹಿಂದೆ ಕುಳಿತುಕೊಂಡವರು ತಲೆಗೆ ಹೆಲ್ಮೆಟ್ ಗಳನ್ನ ಧರಿಸಿಕೊಳ್ಳಿ. ಹೆಚ್ಚಾಗಿ ದ್ವಿಚಕ್ರ ವಾಹನಗಳು ಅತಿ ಹೆಚ್ಚು ಅಪಘಾತಕ್ಕೆ ತುತ್ತಾಗ್ತಿದ್ದಾರೆ. ಹೆಲ್ಮೆಟ್ ಧರಿಸದೆ ಅಪಘಾತ ಸಂಭವಿಸಿದಾಗ ದೇಹದಲ್ಲಿ ರಕ್ತ ಹೊರಗೆ ಚೆಲ್ಲುತ್ತದೆ. ಆಗ ವಾಹನ ಸವಾರರು ಬದುಕೋದು ಬಹಳ ಕಷ್ಟಕರವಾಗಿರುತ್ತದೆ. ಅಂತವರಿಗೆ ಅತಿ ಶೀಘ್ರದಲ್ಲಿ ರಕ್ತ ಬೇಕಾಗಿರುತ್ತದೆ. ಆದ್ದರಿಂದ ಸಾರ್ವಜನಿಕ ರಕ್ತದಾನ ಶಿಬಿರಗಳಲ್ಲಿ ಪಾಲ್ಗೊಂಡು ರಕ್ತದಾನವನ್ನ ನೀಡಿ ಪ್ರಾಣವನ್ನ ಉಳಿಸಿ ಎಂದು ಸಾರ್ವಜನಿಕರಲ್ಲಿ ವಿನಂತಿಸಿದ್ರು. 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಪ್ರಯುಕ್ತ ಈ ದಿನಾಂಕ 21/2026 ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ದೇವನಹಳ್ಳಿಯಲ್ಲಿ ಶ್ರೀ ಸತ್ಯಸಾಯಿ ಆಸ್ಪತ್ರೆಯ ಒಂದು ಸಹಯೋಗದೊಂದಿಗೆ ಅವರ ಏನು ಆಸ್ಪತ್ರೆ ವಾಹನ ಇತ್ತು ಅದನ್ನು ಇಲ್ಲೇ ತರಿಸ್ಬಿಟ್ಟು ಆ ವಾಹನದಲ್ಲಿ ಸುಮಾರು 4 ಜನ ಒಂದೇ ಬಾರಿಗೆ ರಕ್ತದಾನ ಕೊಡಬಹುದು. ನಮ್ಮ ಇಲಾಖೆ ವತಿಯಿಂದ ಸುಮಾರು ಹೆಚ್ಚು ಕಡಿಮೆ 100 ಬಾಟಲ್ಗಳಷ್ಟು ಒಂದು ರಕ್ತದಾನ ನೀಡಲು ರಕ್ತದಾನ ಶಿಬಿರವನ್ನು ಇದನ್ನ ಏರ್ಪಡಿಸಿದ್ದೀವಿ. ಇದಕ್ಕೆ ಸಾರ್ವಜನಿಕರು, ಚಾಲಕರು ಮತ್ತು ಕಚೇರಿ ಸಿಬ್ಬಂದಿಗಳು ನನ್ನೊಳಗೊಂಡು ನಾವು ಇದನ್ನ ರಕ್ತದಾನ ನೀಡಿದ್ದೇವೆ. ಎಷ್ಟು ಯೂನಿಟ್ ಕೊಟ್ಟಿದೆ ಸರ್? ಈಗಾಗಲೇ ನನ್ನ ವರದಿ ಪ್ರಕಾರ ಸುಮಾರು 30-40 ಬಾಟ್ಲು ಈಗಾಗಲೇ ಕೊಟ್ಟಿದೆ. ಇನ್ನು ನಿರಂತರ ನಡೀತಾ ಇದೆ. ಬಹುಶಃ ಸಂಜೆ ಅಷ್ಟೊತ್ತಿಗೆ ಒಂದು 100 ಬಾಟ್ಲು ಆಗುವಂತ ಸಾಧ್ಯತೆ ಇದೆ. ರಕ್ತದಾನ ಶ್ರೇಷ್ಠ ದಾನ. ಎಂತ ಒಂದು ಅಪಘಾತ ಸಂದರ್ಭದಲ್ಲಿ ಅಥವಾ ಇನ್ಯಾವುದೇ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ನಮ್ಮ ದೇಶದ ಪ್ರಜೆಗಳಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಇದನ್ನ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಸುಧೀರ್, ಎಆರ್ಟಿಒ ದೇವನಹಳ್ಳಿ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ದೇವನಹಳ್ಳಿ. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಅಧಿಕಾರಿಗಳಾದಂಥ ನರಸಿಂಹಮೂರ್ತಿರವರು ರಕ್ತದಾನ ನೀಡಿದವರಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಶುಭ ಹಾರೈಸಿದರು.
ಸಂದರ್ಭದಲ್ಲಿ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಬಿ ಸುಧೀರ್ ಅವರು, ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಅಧಿಕಾರಿಗಳಾದಂಥ ನರಸಿಂಹಮೂರ್ತಿರವರು, ಸಿಂಧೂರರವರು, ಶ್ವೇತಾರವರು, ಅರುಣಾರವರು ಹಾಗೂ ದಂಡುಪಾಣಿ ಪೊಲೀಸ್ ಇಲಾಖೆ ಮುನಿರಾಜು, ದೇವನಹಳ್ಳಿ ಮಂಜುನಾಥ್ ಸಿಬ್ಬಂದಿ ವರ್ಗ ರಕ್ತದಾನ ಶಿಬಿರದಲ್ಲಿ ಉಪಸ್ಥಿತರಿದ್ದರು. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಬಿ ಸುಧೀರ್ ರವರು ದಿನಾಂಕ 23/1/2026 ದೇವನಹಳ್ಳಿ ಅನಂತ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಆಡಿಟೋರಿಯಂನಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ 2026 ಸಮಾರಂಭ ನಡೆಯುವ ಬಗ್ಗೆ ಮಾಹಿತಿಯನ್ನು ನೀಡಿ ಮಾತನಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಶ್ರೀ ಸಾಯಿಬಾಬಾ ಹತ್ತಿರದ ಅನಂತ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಆಡಿಟೋರಿಯಂನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ, ಸಾರಿಗೆ ಇಲಾಖೆ ಹಾಗೂ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ 2026 ಸಮಾರಂಭ ದಿನಾಂಕ 23/1/2026 ಶುಕ್ರವಾರ 11 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ದೇವನಹಳ್ಳಿ ಗೌರವಾನ್ವಿತ 5ನೇ ಅಪಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಲಕ್ಷ್ಮಣ್ ರಾಮ ಕುರುಣೆರವರಿಂದ
ಉದ್ಘಾಟನೆ ನೆರವೇರಿಸುವ ರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎವಿ ಬಸವರಾಜ್ ರವರು ಅಧ್ಯಕ್ಷತೆಯನ್ನು ವಹಿಸುವವರು. ಇನ್ನು ಅನೇಕ ಗಣ್ಯಾತಿ ಗಣ್ಯರು, ಗೌರವಾನ್ವಿತ ನ್ಯಾಯಾಧೀಶರು, ಶಾಲಾ ಮಕ್ಕಳು, ವಾಹನ ಚಾಲಕರು, ಮಾಲೀಕರು, ಪೊಲೀಸ್ ಇಲಾಖೆ ಐಪಿಎಸ್ ಅಧಿಕಾರಿಗಳು, ಸಾರಿಗೆ ಸಿಬ್ಬಂದಿಗಳು, ಅಧಿಕಾರ ವರ್ಗ, ಜನಸಾಮಾನ್ಯರು ಇನ್ನು ಅನೇಕರು ಭಾಗವಹಿಸುವವರು ಎಂದು ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಬಿ ಸುಧೀರ್ ಅವರು ಮಾಹಿತಿಯನ್ನ ನೀಡಿದರು. ವಿದ್ಯಾನಿಕೇತನ ವಿದ್ಯಾಸಂಸ್ಥೆ ಆವರಣದಲ್ಲಿ ಈ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆ ಒಂದು ಬೃಹತ್ ಸಮಾರಂಭ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಜಿಲ್ಲಾಡಳಿತ ವತಿಯಿಂದ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ, ಸಾರಿಗೆ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಗಣ್ಯಾತಿ ಗಣ್ಯರು, ಹಿರಿಯ ಅಧಿಕಾರಿಗಳು ಮತ್ತೆ ನ್ಯಾಯಾಧೀಶರು, IPS ಆಫೀಸರ್ಸ್, IAS ಆಫೀಸರ್ಸ್ ಪಾಲ್ಗೊಳ್ತಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಿನಾಂಕ 23/1/2020 ಶುಕ್ರವಾರದಂದು ಅನಂತ ವಿದ್ಯಾನಿಕೇತನ ಶಾಲೆ ಆಡಿಟೋರಿಯಂ, ಕೋಟೇಶ್ವರ ಮೋಟೆ ನಿಂಬಾಣ. ಥ್ಯಾಂಕ್ ಯು. ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.